ಟಿವಿ9 ವಸ್ತುನಿಷ್ಠ ನಿಖರ ಮಾಹಿತಿಯನ್ನ ವೀಕ್ಷಕರಿಗೆ ಕೊಡ್ತಾ ಬಂದಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡೇ 1 ನಿಂದ ಆಗ್ತಾ ಇರುವಂತ ಬೆಳವಣಿಗೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದಿಟ್ಟಿತ್ತು. ಇನ್ಫ್ಯಾಕ್ಟ್ ಆಗಸ್ಟ್ 18 ರಂದೇ ಟಿವಿ9 ಭವಿಷ್ಯ ನುಡಿದಿತ್ತು. ಮಾಸ್ಕ್ ಮ್ಯಾನ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಮಾಸ್ಕ್ ಮ್ಯಾನ್ ಬಂಧನದ ಸುದ್ದಿಯನ್ನ ಕೂಡ ಮೊದಲು ಬ್ರೇಕ್ ಮಾಡಿದ್ದು ಟಿವಿ9. ಮಾಸ್ಕ್ ಮ್ಯಾನ್ ನ ಬುರುಡೆ ಪ್ಲಾನ್ ಅನ್ನ ಕೂಡ ಟಿವಿ9 ಬಯಲು ಮಾಡಿತ್ತು, ಬಿಚ್ಚಿಟ್ಟಿತ್ತು. ಆಗಸ್ಟ್ 18 ರಂದು ಪಕ್ಕಾ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಟಿವಿ9. ಮಾಸ್ಕ್ ಮ್ಯಾನ್ ಹಿಂದಿರುವಂತ ಗುಂಪಿನ ಬಗ್ಗೆನೂ ಕೂಡ ಮಾಹಿತಿಯನ್ನ ಹೇಳಿದ್ವಿ. ಗುಂಪು ಹೇಳಿದಂತೆ ನಾನು ಆರೋಪವನ್ನ ಮಾಡಿದ್ದೀನಿ ಅನ್ನೋದಾಗಿ, ಆರೋಪಿಸಿದ್ದೀನಿ ಅನ್ನೋದಾಗಿ ಆ ದೂರುದಾರ ಏನ್ ಹೇಳಿದ್ದ ಇದನ್ನ ಟಿವಿ9 ನಿಮ್ಗೆ ಮುಂಚಿತವಾಗಿನೇ ಹೇಳಿತ್ತು. ನಿನ್ನೆ ರಾತ್ರಿ ಇಡೀ ವಿಚಾರಣೆ ವೇಳೆಯೂ ಕೂಡ ದೂರುದಾರ ಇದನ್ನೇ ಹೇಳಿದ್ದ. ಇವತ್ತು ಮಾಸ್ಕ್ ಮ್ಯಾನ್ ಬಂಧನದ ಸುದ್ದಿಯನ್ನ ಕೂಡ ಮೊದಲು ಬ್ರೇಕ್ ಮಾಡಿದ್ದು ಟಿವಿ9. ಅಲ್ಲಿ ಏನ್ ನಡೀತಾ ಇದೆ ಅದರ ನಿಖರ ಮಾಹಿತಿಯನ್ನ ಟಿವಿ9 ತನ್ನ ವೀಕ್ಷಕರಿಗೆ ತಿಳಿಸಿದೆ. ಮೊದಲ ಬಾರಿ ಮಾಸ್ಕ್ ಮ್ಯಾನ್ ಬಂಧನದ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ಕೂಡ ಟಿವಿ9. ಏನಾಗ್ತಾ ಇದೆ ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದೆ. ಪ್ರತಿ ಹಂತದಲ್ಲಿ ಏನೇನಾಗ್ತಾ ಇದೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಸ್ಥಿಪಂಜರಗಳ ರಹಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಹಂತದ ಬೆಳವಣಿಗೆಯನ್ನ ಎಕ್ಸ್ಕ್ಲೂಸಿವ್ ಆಗಿ ವೀಕ್ಷಕರಿಗೆ ತಲುಪಿಸಿದ್ದು ಟಿವಿ9. ಮಾಸ್ಕ್ ಮ್ಯಾನ್ ತನ್ನ ಹಿಂದೆ ಇನ್ಯಾವುದೋ ಗುಂಪಿದೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದು. ಇದನ್ನ ಈ ಹಿಂದೆನೆ ಟಿವಿ9 ಪಕ್ಕಾ ಸುದ್ದಿ ನಿಮ್ಮ ಮುಂದಿಟ್ಟಿತ್ತು. ಆಗಸ್ಟ್ 18ನೇ ತಾರೀಕೆ ಇದ್ರ ಬಗ್ಗೆ ಹೇಳಿತ್ತು. ಹೌದು, ದೂರುದಾರ ಈ ರೀತಿಯಾಗಿ SIT ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅಂತ. ಟುಡೇ ಅದು ಸತ್ಯ ಆಗಿದೆ. ಹೀಗೆ ಪ್ರತಿ ಹಂತದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಟಿವಿ9 ನಿಮ್ಗೆ ಕೊಡ್ತಾನೆ ಬಂದಿದೆ. ಹಾಗೆ ದೂರುದಾರನ ಅರೆಸ್ಟ್ ಆದಾಗ್ಲೂ ಕೂಡ, ಆತನನ್ನ SIT ವಶಕ್ಕೆ ಪಡೆದಾಗ್ಲೂ ಕೂಡ ಈ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದು ಟಿವಿ9. ಸೊ ಇವತ್ತು ಇದೀಗ ಆತನನ್ನ ಮೆಡಿಕಲ್ ಚೆಕಪ್ ನಡೆಸ್ತಾ ಇದ್ದಾರೆ, ಕೋರ್ಟ್ಗೂ ಕೂಡ ಹಾಜರುಪಡಿಸ್ತಾರೆ. ಪ್ರತಿ ಹಂತದ ಬೆಳವಣಿಗೆಯನ್ನ ನಿಮ್ ಮುಂದೆ ಇಡ್ತೀವಿ.